ಓಕೆ, ಇನ್ನು ಮೂಡಾದಲ್ಲಿ ಬಗದಷ್ಟು ಬಯಲಾಗ್ತಾ ಇದೆ ಕಳ್ಳಾಟ. ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಅಧಿಕಾರಿಗಳು. ಹೊಸ ಕಥೆ ಬಿಚ್ಚಿಟ್ಟಿದೆ ಸೆಕ್ಯೂರಿಟಿ ಬಾಂಡ್ ಶೀಟ್ಗಳು. ಮಂಜೂರಾಗಿರುವ ಸಂಖ್ಯೆ ಸರ್ಕಾರದ ಸಂಖ್ಯೆಯಲ್ಲೂ ಕೂಡ ವ್ಯತ್ಯಾಸ ಕಾಣೋದಕ್ಕೆ ಸಿಗ್ತಾ ಇದೆ ಅಂತೆ. ಬಾಂಡ್ ಪ್ರಕಾರ 4 ವರ್ಷದಲ್ಲಿ 4829 ನಿವೇಶನ ಮಂಜೂರಾಗಿದೆ. ಆದರೆ 1200 ಸಂಖ್ಯೆಯನ್ನ ಕೂಡ ದಾಟ್ತಾ ಇಲ್ಲ ಅಂತೆ ಅಧಿಕಾರಿಗಳ ಲೆಕ್ಕ. 2021 ಏಪ್ರಿಲ್ನಿಂದ 2024 ಜುಲೈ 3 ತನಕ ನಾವು ಲೆಕ್ಕ ಗಮನಿಸಿದ್ರೆ ಸೆಕ್ಯೂರಿಟಿ ಬಾಂಡ್ ಶೀಟ್ ದಾಖಲೆಯನ್ನ ಗಮನಿಸ್ತಾ ಹೋದ್ರೆ ವ್ಯತ್ಯಾಸ ಇರೋದು ಕಾಣಿಸ್ತಾ ಇದೆ ಅಂತೆ. ಸರ್ಕಾರ ಕೊಟ್ಟಿರೋದು ಮತ್ತೊಂದು ಕಡೆ ಅಧಿಕಾರಿಗಳ ಲೆಕ್ಕ ಗಮನಿಸಿದ್ರೆ ಸೊ ಆ ದಾಖಲೆಗಳು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮೂಡ ಅನ್ನೋದೇ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಅಲ್ಲ. ಅದೇನಾಗಿದೆ ಅಂದ್ರೆ ಮೂಡದಲ್ಲಿ ಯಾರೆಲ್ಲ ಸೈಟ್ ಇದೆ ಎಲ್ಲರೂ ಕೊಂಡ್ರು ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ. ಹೌದು, ಅಂದ್ರೆ ಈಗ ನೀವು ಕ್ರಮಬದ್ಧವಾಗಿ ಸೈಟ್ ತಗೊಂಡಿರ್ತೀರಿ ಅಂದಿಟ್ಕೊಳ್ಳಿ, 2 3 ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧ. ನಾನು ಕ್ರಮಬದ್ಧವಲ್ಲದೆ ಸೈಟ್ ತಗೊಂಡಿದ್ದೀನಿ ಅಂದಿಟ್ಕೊಳ್ಳಿ. ಈಗ ಆರೋಪ ಬಂದಾಗ ಶೆಟ್ರೆ ನೀವು ಏನು ಕಾನೂನಿಗೆ ವಿರುದ್ಧವಾಗಿ ತಗೊಂಡಿದ್ದೀರಿ ಸೈಟು ಅಂತ. ಸೈಟ್ 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 ಅಂತ ಅಲ್ಲಿ ಸುತ್ತಿ ಬಂದು ಶ್ರುತಿಯವರ ಹೆಸರು ಬರುತ್ತೆ. ಶ್ರುತಿಯವರ ಬಳಿ ಶ್ರುತಿಯವರ ಫ್ಯಾಮಿಲಿಗೆ 3 ಸೈಟ್ ಇದೆಯಂತೆ. ಇವರು ಕಳ್ರಿರ್ಬೇಕು ಅಂತ. ನಿಮ್ದೇನು ಪ್ರಾಬ್ಲಮ್ ಇಲ್ಲ. ಈಗ ಇಲ್ಲಿ ಆಗ್ತಿದೆಯಲ್ಲ ಕೆಲವ್ರದ್ದೆಲ್ಲ ಹಂಗೆ ಆಗ್ತಿರೋದು. ನಿಮ್ದು ಇದೆ ಸೈಟು, ನಿಮ್ದು ಇದೆ ಸೈಟ್. ರಾಜಕಾರಣಿಗಳದ್ದು ಕಳ್ಳತನದಲ್ಲಿ ಆಗಿರುವಂಥದ್ದು. ಯಾರು ಹೇಳ್ತಾ ಇದ್ರು ಸರ್ ನಮ್ದು ಒಂದು ಸೈಟ್ ಇದೆ ಸರ್, ನಮ್ಮನ್ನು ಕಳ್ಳರ ಥರ ನೋಡ್ತಾ ಇದ್ದಾರೆ. ಮೂಡದಲ್ಲಿ ಸೈಟ್ ಇದೆ ಅಂತಂದ್ರೆ ಅವನು ಹೊಡೆದು ಸೈಟ್ ಮಾಡಿದ್ದಾನೆ ಅನ್ನೋಂಥ ಪರಿಸ್ಥಿತಿ ಅಂತ. ಇದರ ಮೇಲಿಂದ ಮೇಲೆ ಓಕೆ, ವಿನೋದ್ ಇದ್ದಾರೆ ನಮ್ಮ ಜೊತೆ ಮತ್ತೊಮ್ಮೆ. ವಿನೋದ್, ಈ ಮೂಡ ಹೆಂಗಾಗಿದೆ ಅಂತಂದ್ರೆ ತುಳು ಭಾಷೆಯಲ್ಲಿ ಒಂದು ಗಾದೆ ಇದೆ, ಈ ಬೆಲ್ಲದ ಕಡೆ ಕೊಡಿಗೆ ಅರ್ಥ ಅಪ್ಪಿಜಿ ಅಂತೇಳಿ. ಈ ಬೆಲ್ಲ ಇರುತ್ತಲ್ಲ, ಬೆಲ್ಲದ ಪೀಸ್ ಬೆಲ್ಲ, ಅದರ ಎಂಡ್ ಯಾವುದು ಆರಂಭ ಯಾವುದು ಅಂತ ಗೊತ್ತಾಗಲ್ಲ ಅಂತ. ಅಲ್ಲ, ಎಲ್ಲ ಕಡೆ ಕೂಡ ಎಂಡ್ ಯಾವುದು ಆರಂಭ, ಬೆಲ್ಲದ ಕಡೆ ಕೊಡಿ ಅರ್ಥ ಅಪ್ಪಿಜಿ ಅಂತ ತುಳುವಲ್ಲಿ ಒಂದು ಇದು. ಹಾಗಾಗಿ ಈ ಮೂಡದಲ್ಲಿ ಕೂಡ ಎಲ್ಲೆಲ್ಲೇ ಆಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಮುಟ್ಟದಲ್ಲೆಲ್ಲ ಭ್ರಷ್ಟಾಚಾರ ಅದಂಗೆ ಕಂಡು ಬರ್ತಾ ಇದೆ. ಏನು ಹೇಳ್ಬೋದು ಈಗ ಲೇಟೆಸ್ಟ್ ಆಗಿರುವಂಥ ಸುದ್ದಿಯನ್ನು ನಮ್ಮ ವೀಕ್ಷಕರಿಗೆ ಹೇಳೋದಿದ್ರೆ? ಜಯಪ್ರಕಾಶ್, ನೀವು ಹೇಳಿದಾಗೆ ಈಗ ಮೂಡಾದಲ್ಲಿ ಬೆಲ್ಲದ ಪಾಕ ಏನು ಸಿಗ್ತಾ ಇಲ್ಲ. ಯಾಕೆಂದರೆ ಬೆಲ್ಲದ ಪಾಕವನ್ನು ಎಲ್ಲರೂ ಕೂಡ ಸೇವಿಸಿ ಅದೆಲ್ಲ ಕಳಿಸಿ ಆಗಿದೆ. ಎಲ್ಲ ಸಿಗ್ತಾ ಇರೋವೆಲ್ಲವೂ ಕೂಡ ಕಹಿ ಸಿಗ್ತಾ ಇರುವಂಥದ್ದು. ಈಗ ಸಿಗ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿ ಅಂತಂದರೆ ಅದರಲ್ಲೂ ಕೂಡ ರಿಪಬ್ಲಿಕ್ ಕನ್ನಡಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ದಾಖಲಾತಿಗಳ ಪ್ರಕಾರವಾಗಿ ಕಳೆದ 4 ವರ್ಷಗಳಲ್ಲಿ ಮೂಡಾದಲ್ಲಿ 4000ಕ್ಕೂ ಹೆಚ್ಚು ನಿವೇಶನಗಳ ಹಂಚಿಕೆ ಮಾಡಲಾಗಿದೆ. ಈಗ ಲೆಕ್ಕ ಸಿಗ್ತಾ ಇರುವಂಥದ್ದು ಕೇವಲ 1200 ಮಾತ್ರ. ಅಂದರೆ ಈಗಾಗಲೇ ಏನೋ ಮೂಡಾದಲ್ಲಿ ಮಂಜೂರಾತಿ ಪತ್ರ ಕೊಡುವ ಸಂದರ್ಭದಲ್ಲಿ ವಿನೂತನವಾಗಿ ಒಂದು 2007ರಲ್ಲಿ ಈ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸಾಕಷ್ಟು ಅವ್ಯವಹಾರ ನಡೀತಾ ಇದೆ ಅಂತೇಳಿ ಈ ಸೆಕ್ಯೂರಿಟಿ ಬಾಂಡ್ ಮೂಲಕವಾಗಿ ಮಂಜೂರಾತಿ ಪತ್ರವನ್ನು ಕೊಡ್ತಾ ಇದ್ದಾರೆ. ಆ ಒಂದು ಪತ್ರದಲ್ಲಿ QR ಕೋಡ್ ಇರುತ್ತೆ, ಜೊತೆಗೆ ಪ್ರತಿಯೊಂದು ಯಾರಿಗೆ ಯಾವ ಸಮಯದಲ್ಲಿ ಕೊಟ್ಟಿದ್ದೀವಿ ಅಂತೇಳಿ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಸ್ಟಾಕ್ ರಿಜಿಸ್ಟರಲ್ಲಿ ಉಲ್ಲೇಖವನ್ನು ಮಾಡಿರಬೇಕಾಗತ್ತೆ. ಆ ರಿಜಿಸ್ಟ್ರ್ ಬುಕ್ಕಲ್ಲೇ ಗಮನಿಸ್ತಾ ಹೋಗೋದಾದರೆ ಜುಲೈ 1ರಂದು ಬೈರತಿ ಸುರೇಶ್ ಅವರು ಮೈಸೂರಿಗೆ ಬರ್ತಾರೆ. ಯಾವಾಗ ಮೂಡ ಹಗರಣ ದೊಡ್ಡ ಮಟ್ಟದ ಚರ್ಚೆ ಆಗಿ ಶುರು ಆಗುತ್ತೋ ಮೊದಲ ಬಾರಿಗೆ ಸಚಿವರು ಏಕಾಏಕಿ ದಿಢೀರನೆ ಮೈಸೂರಿಗೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವತ್ತಿನಿಂದ ಯಾವುದೇ ರೀತಿಯಾದಂತಹ ರಿಜಿಸ್ಟ್ರಿಗಳಾಗಬಾರ್ದು, ಯಾವುದೇ ಕೆಲಸಗಳಾಗಬಾರ್ದು, ಮತ್ತು ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡೋದು ಇವತ್ತಿಗೆ ಸ್ಟಾಪ್ ಮಾಡಬೇಕು ಅಂತೇಳಿ ಆದೇಶ ಮಾಡಿ ಹೋಗ್ತಾರೆ. ಇದಾದ ಅಂದರೆ 2 ದಿನಕ್ಕೆ ಜುಲೈ 3ರಂದು ಏನೋ ಮೂಡಾದ ಆಯುಕ್ತರಾಗಂತಹ ದಿನೇಶ್ ಹೇಳಿದ್ರು ಅವರ PA ಒಂದು 500 ಈ ಒಂದು ಸೆಕ್ಯೂರಿಟಿ ಬಾಂಡ್ ಶೀಟ್ಗಳ ಬರೆದಿರೋ ಬಗ್ಗೆ ಆ ಬುಕ್ಕಲ್ಲಿ ಉಲ್ಲೇಖ ಕೂಡ ಆಗಿದೆ. ಆದರೆ ಒಂದೇ ದಿನದಲ್ಲಿ 500 ಜನಕ್ಕೆ ಇವರು ಯಾರಿಗೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ? ಮೈಸೂರಿನ ಏನೋ ಸಾಮಾನ್ಯ ಪ್ರಜೆ ಅಂತೂ ಮೈಸೂರಿನ ಮೂಡಾದಲ್ಲಿ ನಿವೇಶನ. ಓಕೆ ವಿನೋದ್, ಇದು ಹೆಂಗಿದೆ ಅಂತಂದರೆ ಜನಸಾಮಾನ್ಯರ ತಲೆ ಮೇಲಿಂದ ಹೋಗ್ತಾ ಇದೆ. ನನಗೇನು ಅನಿಸ್ತದೆ ಅಂದರೆ ಇಷ್ಟೆಲ್ಲ ಸಮಸ್ಯೆ ಇದ್ದರೆ ಎಲ್ಲವನ್ನು ಸಮತಟ್ಟು ಮಾಡಿಬಿಟ್ಟು ಪಾರ್ಕ್ ಮಾಡಿಬಿಟ್ರು ಎಲ್ಲ ಕಡೆ ಗ್ರೀನರಿ. ಇಲ್ಲ ಅಂತಂದರೆ ಎಲ್ಲ ತೆಗೆದುಬಿಟ್ಟು ಒಂದು ಒಳ್ಳೆ ಗ್ರೌಂಡ್ ಮಾಡಿ. ಈಗ ಸಹವಾಸವೇ ಬೇಡ ಇದ್ರದ್ದು, ಯಾರ್ದು ಇಲ್ಲ, ಎಲ್ಲ ಗ್ರೌಂಡ್ ಯಾರ್ದು ಎಲ್ಲ ಇದೆ, ಅವ್ರದ್ದೆಲ್ಲ ಸಣ್ಣ ಶೇರು ಯಾರ್ಯಾರ್ದೆಲ್ಲ ಇದೆ, ನಿಮ್ದೆಲ್ಲ ಎಷ್ಟು ಸೈಟ್ ಲೆಕ್ಕದಲ್ಲಿ ಒಂದು ಶೇರ್ ಮಾಡೋದಪ್ಪ, ಗ್ರೌಂಡ್ ಮಾಡ್ತೀವಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಗೀಚ್ ಎಲ್ಲ ಆಗುತ್ತೆ, ಅದಾದಾಗ ನಿಮ್ಮ ಶೇರ್ ಬರ್ತಾ. ಇನ್ನೇನು ಇದನ್ನು ಯಾವ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಹೌದು, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದ್ರೆ ಅದು ಈ ಬ್ರಹ್ಮಾಂಡ ಇದೆಯಲ್ಲ, ಯಾಕೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅದೀಗ ಸೈನ್ಸ್ ಇಷ್ಟೆಲ್ಲ ಮುಂದುವರೆದಿದೆಯಲ್ಲ, ಬ್ರಹ್ಮಾಂಡದ 4% ಮಾತ್ರ ಇದೆ ಅಂತ ನಮ್ಗೆ ಗೊತ್ತಿರೋದು. ಉಳಿದ 96% ಹೇಗಿದೆ ಅಂತ ಗೊತ್ತಿಲ್ಲ. ಮಂಗಳ ಗ್ರಹಕ್ಕೆ ನಾವು ಹೋಗಿದ್ದೀವಲ್ವಾ, ಅದು ಬೇರೆ ಬೇರೆ ಮೇಲೆ ಕಡೆ ನಮಗೆ ಸಮುದ್ರದ ಒಳಗೆ 1 ಕಿಲೋಮೀಟರ್ ಹೋಗ್ಲಿಕ್ಕೆ ಆಗಿಲ್ಲ ಇಲ್ಲಿ ತನಕ. 1 ಕಿಲೋಮೀಟರ್ ಆಗಲಿಲ್ಲ ಇಲ್ಲಿ ತನಕ.
ಈ ಸ್ಕೂಬಾ ಡೈವಿಂಗು ಆಮೇಲೆ ಸಬ್ಮೆರಿನ್ ಎಲ್ಲ ಹೋಗುತ್ತಲ್ಲ ಎಲ್ಲ ಅದ್ರ ಒಳಗೆ ಅದ್ರ ಮೇಲೇನೆ. ಹೌದು. ಎಷ್ಟು ಆಳ ಇದೆ ಅಂತಂದ್ರೆ ನೀವು 1 ಕಿಲೋಮೀಟರ್ಗಿಂತ ಒಳಗೆ ಏನಾದರೂ ಹೋಗುವಂಥ ಪ್ರಯತ್ನ ಮಾಡಿದ್ರೆ ಅಲ್ಲಿ ಅಷ್ಟು ಒತ್ತಡಕ್ಕೆ ಎದೆ ಹೊಡೆದು ಸತ್ತೋಗ್ಬಿಡ್ತಾರೆ. ನೀರಿನ ಅಂದರೆ ಈ ನೀರಿನ ಭಾಗ ಇದೆಯಲ್ಲ ಅದು ಕೂಡ ನಾವು 4% ಮಾತ್ರ ಗೊತ್ತಿರೋದು, 96% ಏನಿದೆ ಅಂತ ಗೊತ್ತೇ ಇಲ್ಲ. ಸೊ ಹಂಗಾಗ್ಬಿಟ್ಟಿದೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಂದ್ರೆ ಅದು. ಪಾರ್ಕ್ ಮಾಡ್ಬಿಟ್ರಪ್ಪ, ಇಲ್ಲಾಂದ್ರೆ ದೊಡ್ಡ ಗ್ರೌಂಡ್ ಮಾಡ್ಬಿಡಿ ಅಷ್ಟೇ. ಓಕೆ. ಇನ್ನು ಮೂಡಾದಲ್ಲಿ ಬಗದಷ್ಟು ಬಯಲಾಗ್ತಾ ಇದೆ ಕಳ್ಳಾಟ. ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ ಅಧಿಕಾರಿಗಳು. ಹೊಸ ಕಥೆ ಬಿಚ್ಚಿಟ್ಟಿದೆ ಸೆಕ್ಯೂರಿಟಿ ಬಾಂಡ್ ಶೀಟ್ಗಳು. ಮಂಜೂರಾಗಿರುವ ಸಂಖ್ಯೆ ಸರ್ಕಾರದ ಸಂಖ್ಯೆಯಲ್ಲೂ ಕೂಡ ವ್ಯತ್ಯಾಸ ಕಾಣೋದಕ್ಕೆ ಸಿಗ್ತಾ ಇದೆ ಅಂತೆ. ಬಾಂಡ್ ಪ್ರಕಾರ 4 ವರ್ಷದಲ್ಲಿ 4829 ನಿವೇಶನ ಮಂಜೂರಾಗಿದೆ. ಆದರೆ 1200 ಸಂಖ್ಯೆಯನ್ನ ಕೂಡ ದಾಟ್ತಾ ಇಲ್ಲ ಅಂತೆ ಅಧಿಕಾರಿಗಳ ಲೆಕ್ಕ. 2021 ಏಪ್ರಿಲ್ನಿಂದ 2024 ಜುಲೈ 3 ತನಕ ನಾವು ಲೆಕ್ಕ ಗಮನಿಸಿದ್ರೆ ಸೆಕ್ಯೂರಿಟಿ ಬಾಂಡ್ ಶೀಟ್ ದಾಖಲೆಯನ್ನ ಗಮನಿಸ್ತಾ ಹೋದ್ರೆ ವ್ಯತ್ಯಾಸ ಇರೋದು ಕಾಣಿಸ್ತಾ ಇದೆ ಅಂತೆ. ಸರ್ಕಾರ ಕೊಟ್ಟಿರೋದು ಮತ್ತೊಂದು ಕಡೆ ಅಧಿಕಾರಿಗಳ ಲೆಕ್ಕ ಗಮನಿಸಿದ್ರೆ ಸೊ ಆ ದಾಖಲೆಗಳು ಕೂಡ ರಿಪಬ್ಲಿಕನ್ಗೆ ಲಭ್ಯವಾಗಿದೆ. ಮೂಡ ಅನ್ನೋದೇ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಅಲ್ಲ. ಅದೇನಾಗಿದೆ ಅಂದ್ರೆ ಮೂಡದಲ್ಲಿ ಯಾರೆಲ್ಲ ಸೈಟ್ ಇದೆ ಎಲ್ಲರೂ ಕಳ್ರು ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದೆ. ಹೌದು. ಅಂದರೆ ಈಗ ನೀವು ಕ್ರಮಬದ್ಧವಾಗಿ ಸೈಟ್ ತಗೊಂಡಿರ್ತೀರಿ ಅಂದಿಟ್ಕೊಳ್ಳಿ, 2 3 ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧ. ನಾನು ಕ್ರಮಬದ್ಧವಲ್ಲದೆ ಸೈಟ್ ತಗೊಂಡಿದ್ದೀನಿ ಅಂದಿಟ್ಕೊಳ್ಳಿ. ಈಗ ಆರೋಪ ಬಂದಾಗ ಶೆಟ್ರೆ ನೀವು ಏನು ಕಾನೂನಿಗೆ ವಿರುದ್ಧವಾಗಿ ತಗೊಂಡಿದ್ದೀರಿ ಸೈಟು ಅಂತ. ಸೈಟ್ 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 ಅಂತ ಅಲ್ಲಿ ಸುತ್ತಿ ಬಂದು ಶ್ರುತಿಯವರ ಹೆಸರು ಬರುತ್ತೆ. ಶ್ರುತಿಯವರ ಬಳಿ ಶ್ರುತಿಯವರ ಫ್ಯಾಮಿಲಿಗೆ 3 ಸೈಟ್ ಇದೆಯಂತೆ, ಇವರು ಕಳ್ರಿರ್ಬೇಕು ಅಂತ. ನಿಮ್ದೇನು ಪ್ರಾಬ್ಲಮ್ ಇಲ್ಲ. ಈಗ ಇಲ್ಲಿ ಆಗ್ತಿದೆಯಲ್ಲ ಕೆಲವ್ರದ್ದೆಲ್ಲ ಹಂಗೆ ಆಗ್ತಿರೋದು. ನಿಮ್ದು ಇದೆ ಸೈಟು, ನಿಮ್ದು ಇದೆ ಸೈಟ್. ರಾಜಕಾರಣಿಗಳದ್ದು ಕಳ್ಳತನದಲ್ಲೇ ಆಗಿರುವಂಥದ್ದು. ಯಾರು ಹೇಳ್ತಾ ಇದ್ರು ಸರ್ ನಮ್ದು ಒಂದು ಸೈಟ್ ಇದೆ ಸರ್, ನಮ್ಮನ್ನು ಕಳ್ಳರ ಥರ ನೋಡ್ತಾ ಇದ್ದಾರೆ. ಮೂಡದಲ್ಲಿ ಸೈಟ್ ಇದೆ ಅಂತಂದ್ರೆ ಅವನು ಹೊಡೆದು ಸೈಟ್ ಮಾಡಿದ್ದಾನೆ ಅನ್ನೋಂಥ ಪರಿಸ್ಥಿತಿ ಅಂತ. ಇದರ ಮೇಲಿಂದ ಮೇಲೆ. ಓಕೆ, ವಿನೋದ್ ಇದ್ದಾರೆ ನಮ್ಮ ಜೊತೆ ಮತ್ತೊಮ್ಮೆ. ವಿನೋದ್, ಈ ಮೂಡ ಹೆಂಗಾಗಿದೆ ಅಂತಂದರೆ ತುಳು ಭಾಷೆಯಲ್ಲಿ ಒಂದು ಗಾದೆ ಇದೆ, ಈ ಬೆಲ್ಲದ ಕಡೆ ಕೊಡಿಗೆ ಅರ್ಥ ಅಪ್ಪಿಜಿ ಅಂತೇಳಿ. ಈ ಬೆಲ್ಲ ಇರುತ್ತಲ್ಲ, ಬೆಲ್ಲ ಪೀಸ್ ಬೆಲ್ಲ, ಅದರ ಎಂಡ್ ಯಾವುದು ಆರಂಭ ಯಾವುದು ಅಂತ ಗೊತ್ತಾಗಲ್ಲ ಅಂತ. ಅಲ್ಲ, ಎಲ್ಲ ಕಡೆ ಕೂಡ ಎಂಡ್ ಯಾವುದು ಆರಂಭ, ಬೆಲ್ಲದ ಕಡೆ ಕೊಡಿ ಅರ್ಥ ಅಪ್ಪಿಜಿ ಅಂತ ತುಳುವಲ್ಲಿ ಒಂದು ಇದು. ಹಾಗಾಗಿ ಈ ಮೂಡದಲ್ಲಿ ಕೂಡ ಎಲ್ಲೆಲ್ಲೇ ಆಗಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಮುಟ್ಟದಲ್ಲೆಲ್ಲ ಭ್ರಷ್ಟಾಚಾರ ಅದಂಗೆ ಕಂಡು ಬರ್ತಾ ಇದೆ. ಏನು ಹೇಳಬಹುದು ಈಗ ಲೇಟೆಸ್ಟ್ ಆಗಿರುವಂಥ ಸುದ್ದಿಯನ್ನು ನಮ್ಮ ವೀಕ್ಷಕರಿಗೆ ಹೇಳೋದಿದ್ರೆ? ಜಯಪ್ರಕಾಶ್, ನೀವು ಹೇಳಿದಾಗೆ ಈಗ ಮೂಡಾದಲ್ಲಿ ಬೆಲ್ಲದ ಪಾಕ ಏನು ಸಿಗ್ತಾ ಇಲ್ಲ. ಯಾಕೆಂದರೆ ಬೆಲ್ಲದ ಪಾಕವನ್ನು ಎಲ್ಲರೂ ಕೂಡ ಸೇವಿಸಿ ಅದೆಲ್ಲ ಕಳಿಸಿ ಆಗಿದೆ, ಎಲ್ಲ ಸಿಗ್ತಾ ಇರೋವೆಲ್ಲವೂ ಕೂಡ ಕಹಿ ಸಿಗ್ತಾ ಇರುವಂಥದ್ದು. ಈಗ ಸಿಗ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿ ಅಂತಂದರೆ ಅದರಲ್ಲೂ ಕೂಡ ರಿಪಬ್ಲಿಕ್ ಕನ್ನಡಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ದಾಖಲಾತಿಗಳ ಪ್ರಕಾರವಾಗಿ ಕಳೆದ 4 ವರ್ಷಗಳಲ್ಲಿ ಮೂಡಾದಲ್ಲಿ 4000ಕ್ಕೂ ಹೆಚ್ಚು ನಿವೇಶನಗಳ ಹಂಚಿಕೆ ಮಾಡಲಾಗಿದೆ. ಈಗ ಲೆಕ್ಕ ಸಿಗ್ತಾ ಇರುವಂಥದ್ದು ಕೇವಲ 1200 ಮಾತ್ರ. ಅಂದರೆ ಈಗಾಗಲೇ ಏನೋ ಮೂಡಾದಲ್ಲಿ ಮಂಜೂರಾತಿ ಪತ್ರ ಕೊಡುವ ಸಂದರ್ಭದಲ್ಲಿ ವಿನೂತನವಾಗಿ ಒಂದು 2007ರಲ್ಲಿ ಈ ನಕಲಿ ದಾಖಲೆ ಸೃಷ್ಟಿ ಮಾಡಿ ಸಾಕಷ್ಟು ವ್ಯವಹಾರ ನಡೀತಾ ಇದೆ ಅಂತೇಳಿ ಈ ಸೆಕ್ಯೂರಿಟಿ ಬಾಂಡ್ ಮೂಲಕವಾಗಿ ಮಂಜೂರಾತಿ ಪತ್ರವನ್ನು ಕೊಡ್ತಾ ಇದ್ದಾರೆ. ಆ ಒಂದು ಪತ್ರದಲ್ಲಿ QR ಕೋಡ್ ಇರುತ್ತೆ, ಜೊತೆಗೆ ಪ್ರತಿಯೊಂದು ಯಾರಿಗೆ ಯಾವ ಸಮಯದಲ್ಲಿ ಕೊಟ್ಟಿದ್ದೀವಿ ಅಂತೇಳಿ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಸ್ಟಾಕ್ ರಿಜಿಸ್ಟರಲ್ಲಿ ಉಲ್ಲೇಖವನ್ನು ಮಾಡಿರಬೇಕಾಗತ್ತೆ. ಆ ರಿಜಿಸ್ಟ್ರ್ ಬುಕ್ಕಲ್ಲೇ ಗಮನಿಸ್ತಾ ಹೋಗೋದಾದರೆ ಜುಲೈ 1ರಂದು ಬೈರತಿ ಸುರೇಶ್ ಅವರು ಮೈಸೂರಿಗೆ ಬರ್ತಾರೆ. ಯಾವಾಗ ಮೂಡ ಹಗರಣ ದೊಡ್ಡ ಮಟ್ಟದ ಚರ್ಚೆ ಆಗಿ ಶುರು ಆಗುತ್ತೋ ಮೊದಲ ಬಾರಿಗೆ ಸಚಿವರು ಏಕಾಏಕಿ ದಿಢೀರನೆ ಮೈಸೂರಿಗೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಇವತ್ತಿನಿಂದ ಯಾವುದೇ ರೀತಿಯಾದಂತಹ ರಿಜಿಸ್ಟ್ರಿಗಳಾಗಬಾರ್ದು, ಯಾವುದೇ ಕೆಲಸಗಳಾಗಬಾರ್ದು, ಮತ್ತು ಯಾರ್ಯಾರಿಗೆ ಅಲಾಟ್ಮೆಂಟ್ ಮಾಡೋದು ಇವತ್ತಿಗೆ ಸ್ಟಾಪ್ ಮಾಡಬೇಕು ಅಂತೇಳಿ ಆದೇಶ ಮಾಡಿ ಹೋಗ್ತಾರೆ. ಇದಾದ ಅಂದರೆ 2 ದಿನಕ್ಕೆ ಜುಲೈ 3ರಂದು ಈಗ ಏನೋ ಮೂಡಾದ ಆಯುಕ್ತರಾಗಂತಹ ದಿನೇಶ್ ಹೇಳಿದ್ರು ಅವರ PA ಒಂದು 500 ಈ ಒಂದು ಸೆಕ್ಯೂರಿಟಿ ಬಾಂಡ್ ಶೀಟ್ಗಳ ಬರೆದಿರೋ ಬಗ್ಗೆ ಆ ಬುಕ್ಕಲ್ಲಿ ಉಲ್ಲೇಖ ಕೂಡ ಆಗಿದೆ. ಆದರೆ ಒಂದೇ ದಿನದಲ್ಲಿ 500 ಜನಕ್ಕೆ ಇವರು ಯಾರಿಗೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ? ಮೈಸೂರಿನ ಏನೋ ಸಾಮಾನ್ಯ ಪ್ರಜೆ ಅಂತೂ ಮೈಸೂರಿನ ಮೂಡಾದಲ್ಲಿ ನಿವೇಶನ. ಓಕೆ ವಿನೋದ್, ಇದು ಹೆಂಗಿದೆ ಅಂತಂದರೆ ಜನಸಾಮಾನ್ಯರ ತಲೆ ಮೇಲಿಂದ ಹೋಗ್ತಾ ಇದೆ. ನನಗೇನು ಅನಿಸುತ್ತೆ ಅಂದರೆ ಇಷ್ಟೆಲ್ಲ ಸಮಸ್ಯೆ ಇದ್ದರೆ ಎಲ್ಲವನ್ನು ಸಮತಟ್ಟು ಮಾಡಿಬಿಟ್ಟು ಪಾರ್ಕ್ ಮಾಡಿಬಿಟ್ರು ಎಲ್ಲ ಕಡೆ ಗ್ರೀನರಿ. ಇಲ್ಲ ಅಂತಂದರೆ ಎಲ್ಲ ತೆಗೆದುಬಿಟ್ಟು ಒಂದು ಒಳ್ಳೆ ಗ್ರೌಂಡ್ ಮಾಡಿ. ಈಗ ಸಹವಾಸವೇ ಬೇಡ ಇದ್ರು, ಯಾರ್ದು ಇಲ್ಲ, ಎಲ್ಲ ಗ್ರೌಂಡ್ ಯಾರ್ದು ಎಲ್ಲ ಇದೆ, ಅವ್ರದ್ದೆಲ್ಲ ಸಣ್ಣ ಶೇರು ಯಾರ್ಯಾರ್ದೆಲ್ಲ ಇದೆ, ನಿಮ್ದೆಲ್ಲ ಎಷ್ಟು ಸೈಟ್ ಲೆಕ್ಕದಲ್ಲಿ ಒಂದು ಶೇರ್ ಮಾಡೋದಪ್ಪ, ಗ್ರೌಂಡ್ ಮಾಡ್ತೀವಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಮ್ಯಾಚ್ ಗೀಚ್ ಎಲ್ಲ ಆಗುತ್ತೆ, ಅದಾದಾಗ ನಿಮ್ಮ ಶೇರ್ ಬರ್ತಾ. ಇನ್ನೇನು ಇದನ್ನು ಯಾವ ಅರ್ಥ ಮಾಡ್ಕೊಳಕ್ಕಾಗತ್ತೆ?
ಹೌದು. ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದ್ರೆ ಅದು ಈ ಬ್ರಹ್ಮಾಂಡ ಇದೆಯಲ್ಲ, ಯಾಕೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅದೀಗ ಸೈನ್ಸ್ ಇಷ್ಟೆಲ್ಲ ಮುಂದುವರೆದಿದೆಯಲ್ಲ, ಬ್ರಹ್ಮಾಂಡದ 4% ಮಾತ್ರ ಇದೆ ಅಂತ ನಮ್ಗೆ ಗೊತ್ತಿರೋದು, ಉಳಿದ 96% ಹೇಗಿದೆ ಅಂತ ಗೊತ್ತಿಲ್ಲ. ಹೆಂಗಿದೆ ಅಂತ ಗೊತ್ತು. ಮಂಗಳ ಗ್ರಹಕ್ಕೆ ನಾವು ಹೋಗಿದ್ದೀವಲ್ವಾ, ಅದು ಬೇರೆ ಬೇರೆ ಮೇಲೆ ಕಡೆ ನಮಗೆ ಸಮುದ್ರದ ಒಳಗೆ 1 ಕಿಲೋಮೀಟರ್ ಹೋಗ್ಲಿಕ್ಕೆ ಆಗಿಲ್ಲ ಇಲ್ಲಿ ತನಕ. 1 ಕಿಲೋಮೀಟರ್ ಆಗಲಿಲ್ಲ ಇಲ್ಲಿ ತನಕ. ಈ ಸ್ಕೂಬಾ ಡೈವಿಂಗು ಆಮೇಲೆ ಸಬ್ಮೆರಿನ್ ಎಲ್ಲ ಹೋಗುತ್ತಲ್ಲ, ಎಲ್ಲ ಅದರ ಒಳಗೆ ಅದರ ಮೇಲೇನೆ. ಎಷ್ಟು ಆಳ ಇದೆ ಅಂತಂದ್ರೆ ನೀವು 1 ಕಿಲೋಮೀಟರ್ಗಿಂತ ಒಳಗೆ ಏನಾದರೂ ಹೋಗುವಂಥ ಪ್ರಯತ್ನ ಮಾಡಿದ್ರೆ ಅಲ್ಲಿ ಅಷ್ಟು ಒತ್ತಡಕ್ಕೆ ಎದೆ ಹೊಡೆದು ಸತ್ತೋಗ್ಬಿಡ್ತಾರೆ. ಅಂದ್ರೆ ಈ ನೀರಿನ ಭಾಗ ಇದೆಯಲ್ಲ, ಅದು ಕೂಡ ನಾವು 4% ಮಾತ್ರ ಗೊತ್ತಿರೋದು, 96% ಏನಿದೆ ಅಂತ ಗೊತ್ತೇ ಇಲ್ಲ. ಸೊ ಹಂಗಾಗ್ಬಿಟ್ಟಿದೆ ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಂದ್ರೆ. ಅದು ಪಾರ್ಕ್ ಮಾಡ್ಬಿಟ್ರಪ್ಪ, ಇಲ್ಲಾಂದ್ರೆ ದೊಡ್ಡ ಗ್ರೌಂಡ್ ಮಾಡ್ಬಿಡಿ ಅಷ್ಟೇ. ಓಕೆ.